ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ನಮ್ಮ ಅಣ್ಣಂದಿರು ಮತ್ತು ನನ್ನ ತಮ್ಮ ಜೊತೆ ಇವತ್ತು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಅದು ವಯನಾಡ್ ಅಥವಾ ಕೂರ್ಗ್, ಐ ಡೋಂಟ್ ನೋ ವಾಟ್ ಪ್ಲೇಸ್ ಇಸ್ ಇಟ್. ಹಾಯ್ ಹೇಳು. ಬ್ಯಾಕ್ ಟು ಮೈ ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಓಕೆ, ಇದು ನಮ್ಮ ಅಣ್ಣ. ನೀವು ಫಸ್ಟೇ ನೋಡಿದ್ದೀರಾ? ಫಸ್ಟ್ ಟೈಮ್ ನೋಡಿದ್ದೀರಾ? ಫಸ್ಟೇ ನೋಡಿದ್ದೀರಾ? ಅಷ್ಟೇ ನೋಡಿದ್ದೀರಾ? ಬ್ಯಾಚುಲರ್ ತಾನೆ? ಹೌದು, ಖಂಡಿತ. ನನ್ನ ತಮ್ಮ ಆ್ಯಂಡ್ ಅಜಯ್ ಅಣ್ಣ, ಬಾಬು ಅಣ್ಣ. ಅಣ್ಣ ಸ್ವಲ್ಪ ನಾಚಿಕೆ ಆಗ್ತೈತೆ, ನೈಟ್ ಮಾತಾಡ್ತಾರೆ. ಫುಲ್ ಲೋಡಾಗ್ಬಿಡುತ್ತೆ ನೈಟ್ಗೆ ಇದೆಲ್ಲ. ದಿಸ್ ವಾಸ್ ಲೈಕ್ ಮಚ್ ನೀಡೆಡ್ ಬ್ರೇಕ್ ನನಗೆ. ಬಟ್ ಈ ಟ್ರಿಪ್ಪದು ವ್ಲಾಗ್ ಹಾಕೋಷ್ಟರಲ್ಲಿ ನನಗೆ ಇನ್ನೊಂದು ಬ್ರೇಕ್ ಬೇಕು ಅನಿಸ್ತಿದೆ. ಮೇ ಬಿ ಐ ಗೋ ಫಾರ್ ಅನದರ್ ಟ್ರಿಪ್ ಆ್ಯಂಡ್ ಅದರದ್ದು ಕೂಡ ಹಾಕ್ತೀನಿ ಆ್ಯಂಡ್ ಅದರದ್ದು ಬೇಗ ಹಾಕ್ತೀನಿ. ಸೊ ನಾವು ಮೆಕ್ಡಿ ಹತ್ರ ಸ್ಟಾಪ್ ಮಾಡಿದ್ವಿ. ಅದು ನಾನು ಮ್ಯಾಪಲ್ಲಿ ಹುಡುಕಿ ವಿ ಸ್ಟಾಪ್ ಸಮ್ವೇರ್. ಹೇಳು. ಹ್ಯಾಪಿನೆಸ್ ಇಸ್ ಎ ಡೈರೆಕ್ಷನ್, ನಾಟ್ ಎ ಡೆಸ್ಟಿನೇಷನ್. ನಾವು ಸ್ಟೇ ಆಗಿದ್ದು ಟಸ್ಕರ್ ಮಾರ್ಕ್ ಸಫಾರಿ ಲಾಡ್ಜ್. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಸಚ್ ಕಾಮಿಂಗ್, ಪೀಸ್ಫುಲ್ ಆಗಿದೆ. ನೀವಿಲ್ಲಿ ವಿಸಿಟ್ ಮಾಡಲೇಬೇಕು ಬಿಕಾಸ್ ನಿಮ್ಮ ಮೈಂಡ್ ರಿಫ್ರೆಶ್ ಆಗೋಕ್ಕೆ ಮತ್ತು ಇಫ್ ಯು ನೀಡ್ ಅ ಬ್ರೇಕ್, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಡೀಪ್ ಫಾರೆಸ್ಟ್ ಒಳಗೆ ಈ ಪ್ಲೇಸ್ ಇರೋದ್ರಿಂದ ನಿಮಗೆ ಒಳ್ಳೆ ನೇಚರ್ ನೋಡುವಂಥ ಅವಕಾಶ ಸಿಗುತ್ತೆ. ಇಟ್ಸ್ ಸೂಪರ್ಬ್. ನಾವಿವಾಗ ನೈಟ್ ಸಫಾರಿಗೆ ಹೋಗ್ತಿದ್ದೀವಿ ಆ್ಯಂಡ್ ಮೋಸ್ಟ್ ಆಫ್ ದ ಕ್ಲಿಪ್ಸ್ ಇಲ್ಲಿ ಫುಲ್ಲಿ ಬ್ಲ್ಯಾಂಕ್ ಇರುತ್ತೆ. ಬಟ್ ಸ್ಟಿಲ್ ನೀವು ಇಯರ್ಫೋನ್ಸ್ ಹಾಕ್ಕೊಂಡು ಪ್ಲೀಸ್ ಕೇಳಿಸ್ಕೊಬೋದು. ಆ್ಯಂಡ್ ಬೀಪ್ ಬಂದರೆ ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲೆಲ್ಲ ಮೋಸ್ಟ್ಲಿ ರಾಕ್ ಕ್ಲಿಪ್ಸೇ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಭಯಂಕರವಾದ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಎಲಿಫೆಂಟ್ ಜೊತೆ. ಆ್ಯಂಡ್ ಅದನ್ನು ನಾನು ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಒಂದು ಲಿಟ್ರಲ್ ಲೈಕ್ 0.2 ಸೆಕೆಂಡ್ಸ್ ಏನೋ ಅದನ್ನು ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ಬೋದು. ಅದು ಏನಾಯಿತು ಅಂತ ಅದಾದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೀವು ತುಂಬ ಕ್ಲಿಯರಾಗಿ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊಂಡ್ರೆ ನಿಮಗೆ ಕೇಳಿಸ್ಬೋದೇನೋ ಆನೆದು ಸೌಂಡು. ಸೌಂಡ್ ಮಾಡಿದ್ದು ಭಯಂಕರ ಮಾಡ್ತದೆ. ವಿಡಿಯೋ ತೆಗ್ದ ಅದು ಸೌಂಡ್. I don't know, I just recorded. ಅವ್ನ್ ಕೇರ್ಬೇಕು ತಗೊಂಡ್ಬಿಡ್ತಾ ಇದ್ದೇವ್ರು ಬಿಟ್ಟಿದ್ರೆ ಅವ್ನು ಥರ್ಡ್ ಗೇರ್ ಹಾಕ್ತಾರೆ, ಫಸ್ಟ್ ಗೇರ್ ಹೋದ, ನೀನು ಅವ್ನು ಸಿಕ್ಸ್ ಗೇರ್ ಹಾಕ್ಬಿಡ್ತಿದ್ದಲ್ಲಿ. ಅದು ಕ್ಯಾಮ್ರಾ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ನಿಮಗೆ ಕೇಳಿಸ್ಬೋದು ಅನ್ಸುತ್ತೆ ಅದರಲ್ಲಿ ವಾಯ್ಸ್. ಆ್ಯಕ್ಚುಲಿ ಏನಾಯ್ತು ಅಂದರೆ ಜೀಪ್ ಮುಂದೆ ವಿ ಸಾ ಲೈಕ್ ಒಂದು
3 ಆನೆ ಏನೋ ನೋಡಿದ್ವಿ ಆ್ಯಂಡ್ ವಿ ಲೈಕ್ ಸೋ ಹ್ಯಾಪಿ ಏನೋ ನೋಡ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ವಿ. ಆ್ಯಂಡ್ ನಮಗೆ ಗೊತ್ತೇ ಆಗಿಲ್ಲ, ನಮ್ಮ ಲೆಫ್ಟ್ ಸೈಡು ನಾನು ಮತ್ತು ಅಜಯ್ ಅಣ್ಣ ಕೂತಿದ್ವಿ ಆ್ಯಂಡ್ ನಮ್ಮ ಲೆಫ್ಟ್ ಸೈಡ್ ಒಂದು ಆನೆ ಬಂತು ಆ್ಯಂಡ್ ಇಟ್ ಸ್ಟಾರ್ಟೆಡ್ ಲೈಕ್ ಫುಲ್ ಜೋರಾಗಿ ಸೌಂಡ್ ಮಾಡಿಬಿಡ್ತು. ಲಿಟ್ರಲಿ ಗೈಸ್, ಆ ಸೌಂಡ್ ನನ್ನ ಕಿವಿಲಿ ಇನ್ನೂ ಇದೆ ಆ್ಯಂಡ್ ಎಷ್ಟು ಭಯ ಆಗಿತ್ತು ಅಂದರೆ ಇಟ್ ವಾಸ್ ಲೈಕ್ ಆನ್ ಮೈ ಫೇಸ್, ಲೈಕ್ ನಮ್ಮ ಮುಖದ ಹತ್ರ ಇತ್ತು ಅದ್ರ ಸೊಂಡ್ಲು. ಇಟ್ ವಾಸ್ ಸೋ ಸ್ಕ್ಯಾರಿ. ಬಟ್ ಸಫಾರಿಗೆ ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಇಟ್ ವಾಸ್ ಬ್ಯೂಟಿಫುಲ್. ಮೇ ಬಿ ನಮಗೆ ಸಫಾರಿಲಿ ಆ ಥರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಅಂದರೆ ಸಫಾರಿ ತುಂಬ ಬೋರಿಂಗ್ ಆಗಿಬಿಟ್ಟಿತ್ತು. ಬಿಕಾಸ್ ನಾವು ಟೈಗರ್ ನೋಡಿಲ್ಲ. ನನಗೆ ಟೈಗರ್ ನೋಡಬೇಕಂತ ಎಷ್ಟು ಆಸೆ ಇತ್ತು ಅಂದರೆ, ಬಿಕಾಸ್ ನಾವು ನಾಗರಹೊಳೆ ಫಾರೆಸ್ಟ್ ಒಳಗಡೆಯಿಂದನೇ ಟ್ರಾವೆಲ್ ಮಾಡಿದ್ದು ಈ ಸಫಾರಿ ಲಾಡ್ಜ್ಗೆ ಹೋಗಬೇಕಂದ್ರೆ, ಅಂದರೆ ನಮ್ಮ ರೂಮ್ಸ್ ಹತ್ರ ಹೋಗಬೇಕಂದ್ರೆ. ಬಿಕಾಸ್ ಆ ಸ್ಟೇ ಇದ್ದಿದ್ದು ಫಾರೆಸ್ಟ್ ಒಳಗಡೆ. ಬಟ್ ಸ್ಟಿಲ್ ನನಗೆ ಒಂದು ಟೈಗರ್ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಆನೆಗಳು ಎಷ್ಟು ನೋಡೋಕ್ಕೆ ಸಿಕ್ತು. ಆ್ಯಂಡ್ ನಾನು ಹೇಳ್ತಿದ್ದೀನಿ, ಇಟ್ಸ್ ಲೈಕ್ ಬ್ಯೂಟಿಫುಲ್. ಲೈಕ್ ಆನೆಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಆ್ಯಂಡ್ ಯಪ್ಪ ಸಖತ್ತಾಗಿತ್ತು. ಐ ಕಾಂಟ್ ಎಕ್ಸ್ಪ್ಲೇನ್ ದ್ಯಾಟ್ ಇನ್ ವರ್ಡ್ಸ್. ನೀವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಅಷ್ಟೇ ದ ಎಂಟೈರ್ ಜರ್ನಿ ಸಫಾರಿದು. ಐ ಥಿಂಕ್ 1 hour ಏನೋ ನೈಟ್ ನಾವು ಹೋಗಿದ್ದು. ಮೇ ಬಿ 9:30 ಆಗಿತ್ತಾ ಗೊತ್ತಿಲ್ಲ, ನನಗೆ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಮ್ಮ ಅಣ್ಣದಿರೋದಕ್ಕೆ ಇಟ್ ವಾಸ್ ವೆರಿ ನೈಸ್. ಐ ಫೆಲ್ಟ್ ರಿಯಲಿ ನೈಸ್ ಬಿಕಾಸ್ ಸಖತ್ ಫನ್ ಮಾಡಿದ್ವಿ ಥ್ರೂ ಔಟ್ ದ ಜರ್ನಿ. ಇಟ್ ವಾಸ್ ವೆರಿ ಗುಡ್. ಸೊ ಗೈಸ್, ನಾವು ಸಫಾರಿಗೆ ಹೋಗಿ ಬಂದ್ವಿ. ಲಿಟ್ರಲಿ ಬಾಯಿಗೆ ಬಂದಿತ್ತು ಆ್ಯಂಡ್ ಐ ಡೋಂಟ್ ನೋ ಆ ವಿಡಿಯೋ ಬಂದಿದೆಯಲ್ಲ ಅಂತ. ಲೆಟ್ ಮೀ ಸಿ, ರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಆ ವಿಡಿಯೋ ಬಂದಿದೆಯಲ್ಲ ಅಂತ. ಆನೆಗೆ ಡೈಪರ್ ಹಾಕಿರೋದು ನಾನು, ಆನೆಗೆ ಭಯ ಬಿಡಲ್ಲ. ಡ್ರೈವರ್ ಇದು ಡೈಪರ್ದೇ ಒಂದು ಪ್ಯಾಡ್ ಇದೆ, ಆನೆದು ಬೇರೆ ಇದೆ. ನನ್ನ ಮಗಂದು ಅನ್ಕೊಂಡ್ಬಿಟ್ಟಿಲ್ಲ, ಅವ್ನು ಸ್ಮಾಲ್ ಸೈಜ್. ಸಫಾರಿಗೆ ಹೋಗಿದ್ಕೋ ಸಾರ್ಥಕ ಆಯಿತು. ಅಣ್ಣಾಜರ್ ಲೆಫ್ಟ್ ಸೈಡಲ್ಲಿ ನೋಡಿಲ್ಲ ಅಂದರೆ ಫೋಟೋ ಫ್ರೇಮು ಇವತ್ತು. ಡ್ರೈವರ್ ಅಣ್ಣ ಲೆಫ್ಟ್ ಸೈಡ್ ನೋಡಿಲ್ಲ ಅಂದಿದ್ರೆ ಫೋಟೋ ಅಲ್ಲಿ ನಾನು 4 ಜನ ಇದೆಯಾ ಫ್ರೇಮ್. ಡ್ರೈವರ್ ಅಣ್ಣಗೆ ಸೇರಿ 6 ಜನನಾ? 2, 3, 4, 6. ಏನು ಮಾಡ್ತಾ ಇದೀಯಾ? ಅತ್ತೆ ನೋಡತ್ತೆ. ವಾಟರ್ ಫಾಲ್ಸ್ ಇಲ್ವಂತ? ಚೆನ್ನಾಗಿದೆ ಅಂತ. ಚೆನ್ನಾಗಿದಂತ? ಚೆನ್ನಾಗಿದೆ. ಯಾವುದದು? ಅಣ್ಣ ಹಾಕಿಸ್ತಾವ ಅಣ್ಣ. ಅಕ್ಕ ಹೇಳಕ್ಕಾಗಲ್ಲ, ಕಲ್ಲು ಹೆಂಗೆ ಒಳಗಡೆ. ಈ ಪ್ಲೇಸ್ ಕೂಡ ಸಕ್ಕದಾಗಿತ್ತು. ಸಖತ್ ಬ್ಯೂಟಿಫುಲ್ ನೇಚರ್. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಇದು ರಾಕ್ ಅಂತ, ಇದು ಕೂಡ ಕ್ಲೋಸ್ ಆಗಿತ್ತು. ಆ್ಯಂಡ್ ತುಂಬ ಹೆವಿ ರೈನ್ಫಾಲ್ ಇರೋದ್ರಿಂದ ಎಲ್ಲ ಕಡೆ ರೆಡ್ ಏರಿಯಾ ಆರ್ ರೆಡ್ ಅಲರ್ಟ್ ಸಮಥಿಂಗ್ ಅದೇನೋ ಹಾಕಿದ್ರು. ನಾವು ಎಷ್ಟೊಂದು ಪ್ಲೇಸಸ್ ಅದಕ್ಕೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಅದಕ್ಕೂ ಹೋಗೋಕ್ಕಾಗಿಲ್ಲ. ಬಿಕಾಸ್ ಆ ಟೈಮಲ್ಲಿ ದಟ್ ವಾಸ್ ಲೈಕ್ ವೆರಿ ಫೇಮಸ್, ಇಷ್ಟೇ ದಿವಸ ಓಪನ್ ಇರುತ್ತೆ ಅಂತ ಸಮಥಿಂಗ್.
ಇದು ಲೈವ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ, ಇದು ಅಲ್ಲಿ ಫೇಮಸ್ ಅಂತೆ. ಸ್ಟ್ರಾಬೆರೀಸ್ ಮತ್ತು ಬ್ರೌನೀಸ್ ಅದ್ರ ಜೊತೆ ಎಲ್ಲ ನಾರ್ಮಲ್ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ಇದು. ಟೇಸ್ಟ್ ಚಾಕ್ಲೇಟ್ದು ಇಟ್ ವಾಸ್ ನೈಸ್, ಅಷ್ಟೊಂದು ಏನು ಡಿಫ್ರೆಂಟ್ ಆಗೇನಿಲ್ಲ, ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ. ಬಟ್ ಈ ಬಿಸ್ಕೆಟ್ಸ್ ಎಲ್ಲ ಇದು ಸಖತ್ ಅಮೇಝಿಂಗ್ ಆಗಿತ್ತು. ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಸೊ ನಾನು ಮತ್ತು ಅಣ್ಣ ಜಿಪ್ ಲೈನ್ ಹೋಗಿ ಭಯ ಆಗುತ್ತೆ. ಪ್ಲೀಸ್, ಅಣ್ಣಗೂ ಭಯ ಆಗುತ್ತೆ, ಅದಕ್ಕೆ ಹೋಗಿಲ್ಲ. ಅವ್ರು 3 ಜನ ಹೋಗಿದ್ದಾರೆ. ಸೊ ಅವರು ನೋಡಿ ಅಲ್ಲಿಂದ ಬರ್ತಾರೆ. ಇದರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ತೋರಿಸ್ತೀನಿ. ಅಲ್ಲೊಂದು ಮನೆ ಥರ ಇದೆಲ್ಲ, ಅಲ್ಲಿಂದ ಎಷ್ಟು ದೂರ ಇದೆ, ಇಲ್ಲಿ ತನಕ ಬರ್ತಾರೆ. ಇವರು 40 ರೂಪೀಸ್ ಬ್ಯಾಂಗಲ್ ತಗೊಳಕ್ ಹೋಗಿ 4,000 ಬಿಲ್ ಮಾಡೋದು. ನೀನು ತಿನ್ನು ನೀಟಾಗಿ. ಮನದಲ್ಲಿ ಪದಗಳದೇ ಚಿಲುಮೆ ಅಣ್ಣ ಸೋಲೋ ಫುಡ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ರೆಡಿ? ಮಿಂಚಾಗಿ ನೀನು ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಇರಲೇ ಇದು ಅಣ್ಣ ಸರಿ ಅಣ್ಣ ಬೇಡ ಬಿಡಪ್ಪ ಎಲ್ಲ ನೋಡೋಣ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು ಊರಲ್ಲಿಯೇ ಚಳಿಗಾಲ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ ಶರಣ ಪಲ್ಲವಿ ನಿನ್ನ ಕನಸಿಗೆ ಚಂದಾದಾರನು ಚಂದ ಬಾಕಿ ನೀಡಲು ಬಂದೇ ಬರುವೆನು ನಾನೇರ ಹೃದಯದ ಪರದ್ಯಾರನು ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆದನು. ಇವ್ರೇನ್ ಪಾಸ್ ಮಾಡೋದು ವಾಟರ್ ಗೊತ್ತಿಲ್ಲ ನಿಮ್ಗೆ ಅಷ್ಟೇ. ಹೇಳ ಹೋಗಿ ತಿಳ್ಕೊಳ್ಳೋಣ. ಇವ್ರಿಗೆ ಪಾಸ್ ಮಾಡ್ತಾರ ಬೌಂಡ್ರಿ ಎಲ್ಲ ಅದು ಗಂಡು ಏಕ ಅಂತಲ್ಲ ಮಾಡಿರ್ತಾರೆ. ಬೇರೆ ಪ್ರಾಣಿ ಗೊತ್ತದ ಗಂಡದಕ್ಕೆ, ಇನ್ನೊಂದು ಯಾವ್ದು ಐತೆ ಪ್ರಾಣಿ ಇದು ಗಂಡದ ಅಂತ. ಯಾವ್ದೋ ಒಳ್ಳೆ ಪಕ್ಷಿ ಸೈಂಟಿಸ್ಟ್ ಆಯ್ತೆ ಮನೆ ನೋಡಿದ ಊಟ ಮಾಡೋರಿಗೆ ವಾರದವ್ರು ನೋಡ್ತಾನ ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಏನೋ ಓಪನ್ ಮಾಡಿದ್ರೆ ಗುಮ್ಮಲ್ ಡುಮಲ್ ಡಮಲ್ ಡುಮಲ್ ಅವ್ರ ಏನ್ ಗಾಡ್ಸ್ ಬರ ಓಹೋ ಗಾಡ್ಸ್ ಫಾರೆಸ್ಟ್ ಆಫೀಸರ್ ಅವರು. ಯಾವ ಆಫೀಸರ? ಫಾರೆಸ್ಟ್ ಆಫೀಸರ್ಸ್. ವೈಲ್ಡ್ ಲೈಫ್ ಪಾಡ್ಕಾಸ್ಟ್. ಅವ್ನು ಕೊಡು, ಅವನು ಅದ್ರ ಜಾಸ್ತಿ ಇದು PhD ಅವನು. ಅದೇ ಕೆಲಸ ರೀಲ್ಸ್ ಮಾಡೋದು, ಬೇರೆ ಕೆಲಸ ಇಲ್ಲ ಕಮ್ಮಿ. ಅಣ್ಣ ಯಾಕೋ ಸುಮ್ಮನೆ ಪಾಪ ಇಬ್ರು ಸೇರಿ ರೀಲ್ಸ್ ಮಾಡ್ತಾರೆ. ಮದುವೆ ಆದ್ಮೇಲೆ ಇಬ್ರು ಸೇರಿ ರೀಲ್ಸ್ ಮಾಡೋ ಅಂತ ಇದೀನಿ. ಹಾಕು ಒಂದು ಅವಾಜು ಅಂತಾನೆ ಮೊನ್ನೆ ಹಾಕು. ಈಗ ಅವತಾರ ಪೊಲೀಸ್ ಸ್ಟೇಷನ್ ಬೋರ್ಡ್ ನೋಡ್ದ ಅಲ್ಲಿತ್ತು. ಹೋಗೋಣ ಬಾಣ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗು, ಜೈಲಿಗೆ ಹಾಕ್ಲಿ. ಕಂಬೆ ಏನಾದ್ರು ಅಡ್ವೆಂಚರಸ್ ಮಾಡಬೇಕಣ್ಣ, ಸಿಗಾಕೊಂಡ್ರೆ ಸಿಗಾಕೊಂಡ್ಲಿ ಅಂತ. ಮಕ್ಕಳವ್ರ ಟೇಬಲ್ ಮೇಲೆ ನಿಲ್ಸ್ಬಿಟ್ಟು ಕಳ್ಸಕ್ಕೆ. ಏರೋಪ್ಲೇನ್ ಏನ್ ಮಾಡ್ತೀಯಾ?
ಏರೋಪ್ಲೇನ್ ಹಾಂ ಎತ್ಸ್ಬಿಟ್ಟು ಏರೋಪ್ಲೇನು ಬರ್ಮಾ ಬೆಲ್ಟು ಬಾಂಬೆ ಕಟ್ಟು ಅಲ್ಲಿ ಹಾಕ್ತಾರೆ ಆಮೇಲೆ ಒಳಕೋಗ್ಬಿಟ್ಟು ಅಣ್ಣ ಹಾಕ್ತಾನ ಇಲ್ಲ ಇಲ್ಲ ಅವನೇ ಬಿಟ್ಬಿಡು ನಡೀರಿ ಖಾರದ ಪುಡಿ ಅವನೇ ವಿಡಿಯೋ ಮಾಡಿ ಕಳಿಸ್ತಾನೆ ಮೆಣಸಿಗೆ ದುಡ್ಡು ಖಾರದ ಪುಡಿ ನಾಟಿಗೆ ಇವಾಗೆಲ್ಲ ಆರೋಪಣ ಸುಂದರಲ್ಲಿ ಮಾಡಿದ್ರೆ ಈಗ ಇವಾಗ ಮಾಡ್ತಾರೆ ರೋಡಿಗಳಿಗೆಲ್ಲ ಅವೆಲ್ಲ ನೋಡಲ್ಲ ನಿಮ್ಮ ಬುದ್ಧಿ ಕಳ್ತಾ ಇಲ್ಲ ಅವೆಲ್ಲ ಹಳೆ ಕಾಲದಾಗಿರ್ಬೋದು. ಸೊ ಇನ್ನೂ ತುಂಬ ಪ್ಲೇಸಸ್ ಇತ್ತು ವಿಸಿಟ್ ಮಾಡೋಕ್ಕೆ, ಬಟ್ ನಾವು ಹೋಗಿರೋ ಟೈಮ್ ಕರೆಕ್ಟ್ ಆಗಿರಲಿಲ್ಲ. ತುಂಬ ರೈನ್ಫಾಲ್ ಆಗ್ತಾಯಿತ್ತು ಆ್ಯಂಡ್ ಎಲ್ಲ ಕಡೆ ರೆಡ್ ಅಲರ್ಟ್ ಆಗಿತ್ತು. ಬಟ್ ನೀವು ಆ ತಪ್ಪನ್ನ ಮಾಡಬೇಡಿ. ಫ್ಯೂ ಆಪ್ಷನ್ಸ್ ನೀವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸಸ್ದು ಸ್ಕ್ರೀನ್ಶಾಟ್ ನಾನು ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಗ್ಯಾದರ್ ಮಾಡಿ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ನಿಮಗೋಸ್ಕರ ಸ್ಕ್ರೀನ್ಶಾಟ್ಸ್ನ ಇಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಪ್ಲೀಸ್ ಬನ್ನಿ ಟ್ರಿಪ್ಗೆ ಹೋಗೋಣ ಅಂತ ಸೆಂಡ್ ಮಾಡಿ. ನೀವೇನಾದರೂ ನೇಚರ್ ಲವರ್ ಆಗಿದ್ದರೆ ಈ ಎಲ್ಲ ಪ್ಲೇಸಸ್ ಸೂಪರ್ವ್ ಆಗಿರುತ್ತೆ. ನಿಮಗೆ ಆ್ಯಕ್ಟಿವಿಟೀಸ್ ಬೇಕಂದರೆ ಈ ಜಾಯಿಂಟ್ ಸ್ವಿಂಗ್ ಮತ್ತು ಜಿಪ್ ಲೈನ್ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ. ನಿಮ್ಮ ಸ್ಟೇ ಟಾಸ್ಕರ್ ಮಾರ್ಕಲ್ಲಿ ಮಾಡೋದು ಮರಿಬೇಡಿ, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲರೂ ಹ್ಯಾಪಿ ಜರ್ನಿ, ಹ್ಯಾವ್ ಅ ಸೇಫ್ ಆ್ಯಂಡ್ ವಂಡರ್ಫುಲ್ ಟ್ರಿಪ್ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.